ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತು KS ರೀ ಎಕ್ಸಾಮ್ ನಡೆದಿದೆ. ಹಾಗೆ KPSCಯಿಂದ ಭಾಳಷ್ಟು ಎಡವಟ್ಟು ಸಹ ಈ ಮರು ಪರೀಕ್ಷೆಯಲ್ಲಿ ಆಗಿದೆ. ಮೊದಲನೇದಾಗಿ KPSC ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟಾಗಿದೆ. ಏನಪ್ಪ ಅಂತ ಅಂದರೆ, ಒಂದು 4-5 ಕ್ವೆಶನ್ನು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡುವಾಗ ತಪ್ಪಾಗಿದೆ ಅಂತ ಎಡವಟ್ಟು ಕಂಡು ಬಂದಿದೆ. ಅಭ್ಯರ್ಥಿಗಳು ಇದನ್ನು ಮರುಪರೀಕ್ಷೆ ಮಾಡಿ ಆಗ್ರಹಿಸಿದ್ದಾರೆ ಅಥವಾ ಗ್ರೇಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಏನು ಆಗಿರೋದು ಅಂತ ಅಂದರೆ, ಬಹಳಷ್ಟು ಸೆಂಟರ್ಗಳಲ್ಲಿ, ಉದಾಹರಣೆಗೆ ಕೋಲಾರದಲ್ಲಿ 2 ಸೆಂಟ್ರಲಲ್ಲಿ ಅವ್ರು ಕೊಟ್ಟಿರೋ OMRಲ್ಲಿ ರಿಜಿಸ್ಟರ್ ನಂಬರು, ಆಮೇಲೆ ವರ್ಷನ್ ಕೋಡು ಮತ್ತು OMR ನಂಬರ್ ಏನು ಇನ್ವಿಜಿಲೇಟರ್ ಹತ್ರ ಇರುತ್ತೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ರಿಜಿಸ್ಟರ್ ನಂಬರ್ ಪ್ರಿಂಟ್ ಆಗಿರೋದೇ ತಪ್ಪಾಗಿತ್ತು. ಹಾಗಾಗಿ ಹೆಚ್ಚು ಕಡಿಮೆ ಎಕ್ಸಾಮು 1 ಅವರ್ ಅಷ್ಟು ಎಕ್ಸಾಮ್ ನಡೆದಿಲ್ಲ. ಅವ್ರಿಗೆಲ್ಲ ಕ್ವೆಶನ್ ಪೇಪರ್ ಕೊಟ್ಟಾಗೆ 11 ಗಂಟೆ ಆಗಿದೆ. ಅವ್ರಿಗೆ 11 ಗಂಟೆಯಿಂದ 1 ಗಂಟೆವರೆಗೆ ಎಕ್ಸಾಮ್ ಆಗಿದೆ. ಸ್ವತಃ KPSC ಸೆಕ್ರೆಟ್ರಿ ಅವ್ರ ಕಡೆಯಿಂದ ಫೋನ್ ಬಂದಿದೆ. ನಾವು ಮ್ಯಾನ್ಯಲ್ ವ್ಯಾಲಿಡೇಷನ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಆ ಸೆಂಟರ್ನಲ್ಲಿ ಎಕ್ಸಾಮ್ ನಡೆಸಿದ್ದಾರೆ. 2 ಕಾಲೇಜ್ನಲ್ಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಈ ತೊಂದರೆ ಆಗಿದೆ. ಇದು ಪೇಪರ್ 1ನಲ್ಲಿ ಆಗಿರೋ ಎಡವಟ್ಟು ಬೆಳಗಿನ ಇದರಲ್ಲಿ. ಅದ್ರ ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲೂ ಸಹ ಈ ಥರ ಆಗಿದೆ ಅಂತ ಕೇಳ್ಪಟ್ಟಿದೆ. ಇನ್ನಷ್ಟು ಸೆಂಟರ್ಸ್ನಲ್ಲಿ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಒಂದಷ್ಟು ಕಡೆ ಈ ಥರ ತೊಂದರೆ ಅಂತೂ ಅಭ್ಯರ್ಥಿಗಳಿಗೆ ಆಗಿದೆ. ಇದರಿಂದ ಅವ್ರಿಗೆ ಎಕ್ಸಾಮ್ ಬರೆಯುವಾಗ ಟೆನ್ಷನ್ ಆಗಿದೆ. ಹಾಗೆ ಎಷ್ಟು ಪಾರದರ್ಶಕವಾಗಿ KPSC ಕಡೆಯಿಂದ ಎಕ್ಸಾಮ್ ನಡೆಯುತ್ತೆ ಅಂತ ಮತ್ತೆ ಕ್ವೆಶನ್ ಮಾರ್ಕ್ ಬರೋ ಹಾಗೆ ಆಗಿದೆ. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು KPSC ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಬರಬೇಕು. ಹೇಗೆ ಮ್ಯಾನ್ಯಲ್ ವ್ಯಾಲ್ಯೂಷನ್ ತೊಗೋತಾರವರು ಅಂತ. ಯಾಕಂದರೆ ಆಲ್ರೆಡಿ OMRಲ್ಲಿ ಪ್ರಿಂಟ್ ಆಗಿರುತ್ತೆ ಈ ರಿಜಿಸ್ಟರ್ ನಂಬರು ಅಂತ. ರಿಜಿಸ್ಟರ್ ನಂಬರೇ ತಪ್ಪಿರುವಾಗ ಅವರು ವ್ಯಾಲ್ಯೂಷನ್ ಹೇಗೆ ಮಾಡ್ತಾರೆ? ಮ್ಯಾನ್ಯಲ್ ವ್ಯಾಲ್ಯೂಷನ್ ಅಂದರೆ ಯಾರು ಸೂಪರ್ವಿಷನಲ್ಲಿ ಮಾಡ್ತಾರೆ, ಹೇಗೆ ನಂಬೋದು? ಹಾಗೆ ಎಲ್ಲರದು ಕಂಪ್ಯೂಟರ್ ಬೇಸ್ಡ್ ಅಂತ ಇದೆ. ಆದರೂ ಸಹ ಮ್ಯಾನ್ಯಲ್ ವ್ಯಾಲ್ಯೂಷನ್ ಸ್ಕ್ಯಾನ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕಾಗಿ ವಿನಂತಿ. ಹಾಗೆ ಕ್ವೆಶನ್ ಪೇಪರ್ ಮಾಡ್ರೇಟ್ ಟಫ್ ಇತ್ತು ಅಂತ ಅನಿಸುತ್ತೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಾಸ್ಟ್ ಟೈಮ್ಗೂ ಈ ಸತಿಗೂ ಒಂದು ಸ್ವಲ್ಪ ಜಾಸ್ತಿ ಬರುವಂಥ ಚಾನ್ಸಸ್ಸು ಸಹ ಇದೆ. ಒಟ್ಟಿನಲ್ಲಿ ಯಾರ್ಯಾರು ಬರ್ತಿದ್ದೀರೋ ಅವ್ರಿಗೆಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿ ಬರೆದಿರೋರು ಮೇನ್ಸ್ಗೆ ಪ್ರಿಪೇರ್ ಆಗಿ. ಮುಂದೆ ಏನು KPSC ಕಡೆಯಿಂದ ಬರುತ್ತೆ ಅಂತ ನಾವು ನೋಡೋಣ.